ವೀಕ್ಷಕರೇ ನಮಸ್ಕಾರ. ದ ಫ್ಯೂಚರ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮಿತ್ರರೇ, ಇಂದಿನ ಸಮಾಜದಲ್ಲಿ ಆಸ್ಪತ್ರೆ ಅನ್ನೋದೇ ಬದುಕಿನ ಅವಿಭಾಜ್ಯ ಭಾಗವಾಗಿದೆ. ಸಣ್ಣ ಜ್ವರವಾದರೂ ಆಸ್ಪತ್ರೆ, ಸ್ವಲ್ಪ ನೋವಾಯಿತು ಅಂದರೂ ಆಸ್ಪತ್ರೆ. ಆದರೆ ನಮ್ಮ ಕಣ್ಣ ಮುಂದೆ ಬದುಕುತ್ತಾ ಇರುವ ಈ ಒಂದು ಪಂಗಡ ಮಾತ್ರ ಆ ಬಾಗಿಲ ಬಳಿಯೇ ಕಾಣಿಸೋದು ಬಲು ಅಪರೂಪ. ಅವರೇ ಮಂಗಳಮುಖಿಯರು. ವೀಕ್ಷಕರೇ, ನಾವು ಇದನ್ನು ಗಮನಿಸಿದ್ದೇವಾ ಅಥವಾ ಗಮನಿಸದೆ ಮರೆತಿದ್ದೇವಾ? ಅವರಿಗೆ ಕಾಯಿಲೆನೇ ಬರೋದಿಲ್ವಾ? ಅಥವಾ ನಾವು ಅರ್ಥ ಮಾಡಿಕೊಳ್ಳದೆ ಬಿಟ್ಟ ಯಾವುದೋ ಒಂದು ದೈವಿಕ ಶಕ್ತಿ ಅವರಲ್ಲಿದೆಯಾ? ಈ ಎಲ್ಲ ಪ್ರಶ್ನೆಗಳು ಕೇವಲ ಕುತೂಹಲವಲ್ಲ. ಇದು ನಾವು ವರ್ಷಗಳ ಕಾಲ ಕೇಳದೆ ಬಿಟ್ಟ ಒಂದು ಅಸಹಜ ಸತ್ಯದ ಹುಡುಕಾಟ. ಮೊದಲು ಒಂದನ್ನು ಸ್ಪಷ್ಟವಾಗಿ ಹೇಳಬೇಕು. ಅವರು ನಮ್ಮವರಂತೆ ಸುಖ ದುಃಖಗಳನ್ನು ಹೊಂದಿರುವ ಸಾಧಾರಣ ಮನುಷ್ಯರು. ಆದರೆ ಒಂದು ದೊಡ್ಡ ವ್ಯತ್ಯಾಸ ಇದೆ. ಬಹುತೇಕ ಮಂಗಳಮುಖಿಯರ ಸಮುದಾಯದಲ್ಲಿ ಒಂದು ನಿರಂತರ ಅಭ್ಯಾಸ ಇದೆ. ಅದೇ ಚಪ್ಪಾಳೆ ತಟ್ಟುವುದು. ಎರಡೂ ಕೈಗಳನ್ನು ಲಯಬದ್ಧವಾಗಿ ಜೋರಾಗಿ ತಟ್ಟುವುದು. ಇದು ಕೇವಲ ಧ್ವನಿಯಲ್ಲ. ವಿಜ್ಞಾನ ಹೇಳುತ್ತದೆ, ಕೈಗಳಲ್ಲಿ ಸಾವಿರಾರು ನರತುದಿಗಳು ಇರುತ್ತವೆ ಎಂದು. ಅವು ಒಟ್ಟಿಗೆ ಸಕ್ರಿಯವಾದಾಗ ಮೆದುಳಿಗೆ ರಿದಮ್, ದೇಹಕ್ಕೆ ಬ್ಯಾಲೆನ್ಸ್, ಮನಸ್ಸಿಗೆ ರಿಲೀಫ್ ಸಿಗುತ್ತದೆ. ಇದನ್ನೇ ಕೆಲವರು ಆಕ್ವಾ ಪ್ರೆಷರ್ ಎಂದು ಕರೆಯುತ್ತಾರೆ. ಇದನ್ನು ಸರಳವಾಗಿ ಹೇಳಬೇಕೆಂದರೆ ದೇಹದೊಳಗಿನ ಒತ್ತಡವನ್ನು ಹೊರಬಿಡೋ ಒಂದು ವಿಧಾನ. ಇಲ್ಲಿ ಇನ್ನೊಂದು ಸತ್ಯವಿದೆ. ಅವರು ಆಸ್ಪತ್ರೆಗೆ ಹೋಗೋದಿಲ್ಲ ಅಂತಲ್ಲ, ಆದರೆ ಆಸ್ಪತ್ರೆಗಳಲ್ಲಿ ಅವರ ಜೊತೆ ನಡೆದುಕೊಳ್ಳುವ ತಿರಸ್ಕಾರದ ಭಾವನೆ, ಆ ದೃಷ್ಟಿ, ಆ ವರ್ತನೆ ಅವರನ್ನು ಆಸ್ಪತ್ರೆಯಿಂದ ದೂರ ಮಾಡಿದೆ. ಅದಕ್ಕಾಗಿಯೇ ಅವರು ಹೆಚ್ಚು ಬಾರಿ ತಮಗೆ ಪರಿಚಿತ ವೈದ್ಯರು ಈ NGOಗಳ ಮೂಲಕ ಚಿಕಿತ್ಸೆ ಪಡೆಯುತ್ತಾರೆ. ಹಾಗಾದ್ರೆ ಈಗ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಒಂದೇ. ಚಪ್ಪಾಳೆಯೇ ಔಷಧಿಯಲ್ಲ, ಅವರ ಕೈಗಳಲ್ಲೇನೋ ದೈವಿಕ ಶಕ್ತಿಯೂ ಇಲ್ಲ. ಆದರೆ ಸ್ವೀಕಾರ ಇದೆ, ಭಾವನೆ ಹೊರಹಾಕುವ ಧೈರ್ಯ ಇದೆ, ಜೀವನವನ್ನು ಲಯದಲ್ಲಿ ಸಾಗಿಸುವ ಅಭ್ಯಾಸನೂ ಇದೆ. ನಾವು ನಮ್ಮ ನೋವನ್ನು ಮಾತನಾಡದೆ ಒಳಗಿಟ್ಟುಕೊಳ್ಳುತ್ತೇವೆ. ಅವರು ತಮ್ಮ ಅಸ್ತಿತ್ವವನ್ನೇ ಶಬ್ದವಾಗಿ ಮಾಡುತ್ತಾರೆ. ಈ ಚಪ್ಪಾಳೆಯ ಶಬ್ದ ಕೇವಲ ಕೈಗಳಿಂದ ಅಲ್ಲ, ಅಸ್ತಿತ್ವದಿಂದ ಬರುತ್ತದೆ. ಆರೋಗ್ಯ ಆಸ್ಪತ್ರೆಯಲ್ಲಿ ಅಲ್ಲ, ನಾವು ಬದುಕುತ್ತಿರುವ ರೀತಿಯಲ್ಲಿದೆ. ನಮಸ್ಕಾರ. ಈ ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.